ನಮಸ್ಕಾರ. ಯಾರು ನಮಸ್ಕಾರ ಅಂತವ್ರೆ, ಯಾರು ಸಬ್ಸ್ಕ್ರೈಬರ್ ಇರಬೇಕು, ಯಾರು ನೋಡೋದು ನಮಸ್ಕಾರ ಅಂತವ್ರೆ. ಕರೆಕ್ಟ್ ಬರ್ದು ಗಾಡಿ ನೋಡಲ್ಲ ಅವ್ರೆ. ನಾವು ಹುಬ್ಳಿಯಲ್ಲಿ ಇರ್ಬೇಕಾರೆ, ಹುಬ್ಳಿಯಲ್ಲಿ ಇದ್ನಲ್ಲ ಅವಾಗ ನಮ್ಗೆ ಇದೇ ಇದ್ದಿದ್ದು ಬಸ್ ಸ್ಟ್ಯಾಂಡು. ಇಲ್ಲಿ ಲೆಫ್ಟ್ ಹ್ಯಾಂಡ್ ಕಾಣ್ತಿರ್ಬೋದು ನೋಡಿದ್ದು. ಚೆನ್ನಾಗಿ ಮಾಡೋರೆ, ಕೈ ಹಾಕೊಂಡು ಮಾತಾಡಿಸ್ಕೊಂಡು ಕೇಸ್ ಬರ್ಕೊಡ್ತಾನೆ. ಹೆಗಲ ಮೇಲೆ ಕೈ ಹಾಕೊಂಡು ಕೆಲವೊಬ್ರು ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ ಪೊಲೀಸ್ನವರು. ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಿಸ್ಕೊಂಡು. VLS ವೆಂಕಟೇಶ್ ಅವರು ಗೋವಾ ಬಂದಾಗ ಈ ಬ್ರಿಡ್ಜ್ ಮೇಲೆ ಅಂದರೆ ಅವ್ರು ಆ ಕಡೆ ಆಸೆ ಹೋದ್ರು, ನಾನು ಈ ಕಡೆ ಆಸೆ ಹೋಗ್ತಾಯಿದ್ದೀನಿ. ಅವ್ರು ಆ ಕಡೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗಿದ್ರು, ನಾವು ಈ ಕಡೆ. ಸ್ನೇಹಿತರೆ, ಕೊಪ್ಪಳ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸಿದ್ದೀನಿ ನೋಡಿ. ಎಷ್ಟು ಹಿಡಿಸಿದ್ದು 28,890 ರೂಪಾಯಿ. ತಾಳಿಕೋಟೆಯಲ್ಲಿ ಫುಲ್ ಮಾಡಿಸಿ ಅಲ್ಲಿಂದ ತುಮಕೂರು ಬಂದು ತುಮಕೂರು ಖಾಲಿ ಮಾಡಿ ಕುಣಿಗಲ್ ಹೋಗಿ ಲೋಡ್ ಮಾಡ್ಕೊಂಡು ಹೊಸಪೇಟೆ ಬಂದು ಖಾಲಿ ಮಾಡಿ ಈಗ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. 321 ಲೀಟ್ರ್ ಕೊಡೋದೈತೆ. ಕಿಲೋಮೀಟ್ರ್ ಎಷ್ಟು ಹೊಡೈತೆ ಅಂದರೆ 890 ಕಿಲೋಮೀಟ್ರ್ ಹೊಡೈತೆ. ಅಲ್ಲಿಗೆ 2 ಲೀಟ್ರು ಕಿಲೋಮೀಟ್ರ್ ಪ್ರಕಾರ 22 ಹಿಡಿಬೇಕಾಯ್ತು. 21 ಹಿಡಿದಿದೆ, 1 ಲೀಟ್ರ್ ಕಮ್ಮಿ ಹಿಡಿದಿದೆ. ಬರೀ ಗಾಡಿ ಇದೆಲ್ಲ ಸೈಡ್ಗೆ ಹಾಕೋಣ. ಅಲ್ಲೇ ಮನೆಯಿಂದ ಫೋನ್ ನೋಡಿದ ಸ್ನೇಹಿತರೆ, ಟ್ರಿಪ್ ಈ ಟ್ರಿಪ್ಗೂ 1 ಲೀಟ್ರ್ ಡೀಸೆಲ್ ಡಿಫ್ರೆನ್ಸ್ ಬಂದಿರೋದು. ನಮ್ಮ ಇದರ ತಾಳಿಕೋಟೆ ಬಂಕಲ್ಲಿ 10 ಲೀಟ್ರ್ ಡಿಫ್ರೆನ್ಸ್ ಬಂದಿರೋದು. ಅದಕ್ಕೆ ಹೇಳೋದು, ಆ ಬಂಕಲ್ಲಿ ಸ್ವಲ್ಪ ಇದು ಮಾಡಿದಾರಂತ. ಬನ್ನಿ, ನಮ್ಮ ಕೊಪ್ಪಳ ಬಂಕಿಂದ ಸೈಡ್ಗೆ ಹಾಕಿದ್ದೀವಿ. ಇನ್ನೂ ಬಿಲ್ ಬೇರೆ ಚೇಂಜ್ ಆಗಬೇಕು. ಬಿಲ್ಲು ಎಷ್ಟೊತ್ತು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೊಬ್ಬ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದೆ ನೋಡಿ. ಇಲ್ಲಿ ಕೊಪ್ಪಳದಲ್ಲಿ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ನೋಡಲ್ಲ ಅವ್ರೆ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡ್ತಾರೆ. ನಿಮ್ಮ ಗಾಡಿ ಆಲ್ರೆಡಿ ಆಗ್ಬಿಡೈತೆ ವಿಡಿಯೋ. ನಿಮ್ಗಿಂತ ಮುಂಚೆ ನಿಮ್ಮ ಗಾಡಿನೇ ಹೋಗೈತೆ. ಹಾಂ, ಇದೇ ಗಾಡಿ ಹೃದಯವಂತ. ಬರ್ರಿ ನಮ್ಮ ಆಫೀಸ್ಗೆ ಹೋಗೋಣ, ಬಿಲ್ ಚೇಂಜ್ ಮಾಡ್ಕೊಂಬರೋಣ. ಬಿಲ್ ಚೇಂಜ್ ಮಾಡ್ಕೊಬಂದು ಎಷ್ಟೊತ್ತಾಗುತ್ತೆ ನೋಡಿ. ಆ ಗಾಡಿ ಜೊತೆಲಿ ನಮ್ಮ ಗಾಡೀಲಿ, ಅದು ನಮ್ಮ ಜೊತೆ ಗಾಡಿ. ಇವರು ಕೆಳಗೆ ಕೂತಿರೋ ನಮ್ಮ ಸಬ್ಸ್ಕ್ರೈಬರ್ ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಮಾತಾಡ್ಸ್ಕೊಂಡು ಹೋಯ್ತಾವ್ರೆ. ನಮ್ಮ ಅರ್ಜುನ್ ನಿಲ್ಸಿದ್ದೀವಿ. ಅಲ್ಲೇ ಟೈಮ್ ಎಷ್ಟಪ್ಪ ಇವಾಗ? 6 ಗಂಟೆ. ಇನ್ನು 2 ಅವರ್. 8 ಗಂಟೆಗೆ ಬಿಲ್ ಕೊಡ್ತಾರಂತೆ. 8 ಗಂಟೆಗೆ ಬಿಲ್ ಇಸ್ಕೊಂಡು ಆರಾಮಾಗಿ ಹೋಗೋದು. ನಮ್ಮ ಬಂಕ್ಟೆಲ್ಲ ಹೆಂಗೆ ಮಿಸ್ತದೆ. ಅಲ್ಲಿ ವ್ಯೂ ನೋಡಿ, ಮೋಡ ಹೆಂಗೆ ಕಾಣ್ತದೆ. ಆಹಾ, ಯಾಕೆ ಹಿಂಗೆ ಮೋಡ ವ್ಯೂ ಸಕ್ಕತ್ತಾಗೈತೆ. ನಮ್ಮ ಬಂಕಲ್ಲಿ ನೋಡಿ ಅಲ್ಲ, 2 ಗಾಡಿ ಜೊತೆಲಿ ಇವತ್ತು. ಇದು ಒಂದು, ನಮ್ಮದೊಂದು. ನಮ್ಮ ಸುನೀಲ ಅಂತೇಳಿ ನಮ್ಮ ಫ್ರೆಂಡು, ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್. ನನ್ನ ವೀಡಿಯೋ ಎಲ್ಲ ನೋಡ್ತಿರ್ತಾರೆ ಅವರು. ಸದ್ಯಕ್ಕೆ ಬರ್ರಿ ಹೋಗಿ ಟೀ ಕುಡ್ಕೊಂಬರೋಣ. ಆಮೇಲೆ ಬಂದು ಸ್ವಲ್ಪ ಕೆಲಸಗಳವೆ ಆರಾಮಾಗಿ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳೋಣ. ಸ್ನೇಹಿತರೆ, ಟೈಮ್ ಈಗ 10:15, 11 ಗಂಟೆ ಆಯ್ತಾ ಬಂತು. ಎಲ್ಲಿದ್ದೀವಿ ಅಂದರೆ ಹುಬ್ಳಿಯಲ್ಲಿದ್ದೀನಿ. ಕೊಪ್ಪಳದಲ್ಲಿ ಇವತ್ತೊಂದು ಸ್ವಲ್ಪ ಬೇಗನೆ ಬಿಟ್ವಿ. ಯಾಕಂದರೆ ನಾಳೆ ಶನಿವಾರ ಇರೋದ್ರಿಂದ ನಾಳೆ ಸ್ವಲ್ಪ ಖಾಲಿ ಮಾಡಿ ಲೋಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಬೇಗನೆ ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದೀನಿ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹುಬ್ಳಿಯಲ್ಲಿದ್ದೀನಿ. ಆ ಕಡೆ ಸಿಟಿ ಒಳಗೆ ಹೋಗ್ತಾಯಿದ್ದೀನಿ ಇವತ್ತು. ವಿಶೇಷ ಏನಪ್ಪ ಅಂದರೆ ಹುಬ್ಳಿ ಸಿಟಿ ಒಳಗೆ ಆಸಿ ಹೋಗ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಆ ಕಡೆ ರೋಡಲ್ಲಿ ಸಿಕ್ಕಾಪಟ್ಟೆ ಹುಬ್ಳಿ ಧಾರವಾಡ ಬೈಪಾಸ್ ರೋಡ್ ಮಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಮತ್ತು ರೋಡ್ ಬೇರೆ ಡೈವರ್ಷನು, ಗಾಡಿ ಬೇರೆ ಸಾಗಲ್ಲ ಅನ್ನೋಕ್ಕೋಸ್ಕರ ಸಿಟಿ ಒಳಗೆ ಹಾಸಿ ಹೋಗ್ಬಿಡೋಣ. ಸಿಟಿ ಒಳಗೆ ಡೈರೆಕ್ಟ್ ಈಗ ಗೋಕುಲ್ ರೋಡು ತಾರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬಿಟ್ಟು ಅಲ್ಲಿ ಹೋಗಿ ಎತ್ಕೊಂಬಿಡೋಣ ಅಂತೇಳಿ ಸಿಟಿ ಒಳಗೆ ಹಾಸಿ ಹೋಗ್ತಾಯಿದ್ದೀನಿ ನೋಡಿ. ಇದೆಲ್ಲ ಹುಬ್ಳಿ ಸಿಟಿ. ಇವೆಲ್ಲ ನಮ್ಮ ಸೆಂಟ್ರಲ್ ರೈಲ್ವೆ ಕ್ವಾರ್ಟರ್ಸ್ ಥರ ಇವೆಲ್ಲ ನೋಡಿ. ಇವೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿದವರು, ರೈಲ್ವೆ ಕ್ವಾರ್ಟರ್ಸು, ರೈಲ್ವೆದವ್ರ ಮನೆ,
ರೈಲ್ವೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಇದು ಮನೆ ಎಲ್ಲ ಇರ್ತಾವಲ್ಲ ಅದೆಲ್ಲ ಇವೆಲ್ಲ. ಹೋಗೋಣ. ಫುಲ್ಲು ಸಿಟಿ ಒಳಗೆ ಭಾಳ 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 ವರ್ಷದ ನಂತರ ಸಿಟಿ ಒಳಗೆ ಹೋಗ್ತಾಯಿದ್ದೀನಿ ನಾನು. ಹೋಗೋದು ಸೀದಾ ಸಿಟಿ ಒಳಗೆ ಹೋಗಿ ತಾರಿಯಾಳ ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬಿಡೋಣ. ಏರ್ಪೋರ್ಟ್ ರೋಡ್ ಆಗಿ ಆ ಕಡೆ ತಾರಿಯಾಳ ಇಂಡಸ್ಟ್ರಿಯಲ್ ಏರಿಯಾ ಬಂದುಬಿಟ್ರೆ ಅಲ್ಲಿಂದ ಆ ಕಡೆ ಸ್ವಲ್ಪ ಹತ್ರ ಆಗುತ್ತೆ ನಮಗೆ. ಸ್ವಲ್ಪ ದೂರ ಓಡಿಸ್ಬಿಟ್ಟು ಗೋವಾ ರೋಡ್ ಜಾಯಿಂಟ್ ಆಗ್ಬಿಡ್ಬೋದು. ಮೊಬೈಲು ಓಲ್ಡ್ರಲ್ಲಿ ಸ್ಟ್ಯಾಂಡಲ್ಲಿ ಮಡಗ್ಬಿಟ್ವಿ ಸಿಟಿ ಒಳಗೆ ಓಡಿಸೋದ್ರಿಂದ. ಕೈಯಲ್ಲಿ ಹಿಡ್ಕೊಂಡ್ರೆ ಸರಿ ಹೋಗಲ್ಲ, ಯಾಕಂದ್ರೆ ಟರ್ನಿಂಗ್ಗಳವೆ. ಕೆಲವು ಕಡೆ ಎತ್ಕೊಳ್ಳೋಣ, ಕೆಲವು ಕಡೆ ಎತ್ಕೋಬೇಕಾದ್ರೆ ಎತ್ಕೊಳ್ಳೋಣ. ಭಾಳ ವರ್ಷದ ಮೇಲೆ ಹುಬ್ಳಿ ಒಳಗೆ ಬರ್ತಾ ಒಂಥರ ಖುಷಿ ನೋಡಿ. ಇಲ್ಲಿ ರೈಟ್ಗೆ ಹೋದ್ರೆ ಬಿಜಾಪುರ ರೋಡ್, ಹಳೆ ರೋಡು, ಕೇಶಾಪುರದಿಂದ ಮಧುರ ಕಾಲೋನಿ, ಕುಸಿಗಲ್ ನಾವಿದ್ವಲ್ಲ ಹಂಗೆ ಹೋಗುತ್ತೆ. ಇಲ್ಲಿ ರೈಟ್ಗೆ ಹೋದ್ರೆ ನಾವು ಸೀದಾ ಹೋಗಿ ಚೆನ್ನಮ್ಮ ಸರ್ಕಲಿಂದ ಬರಬೇಕು. ಇಲ್ಲಿ ಸೀದಾ ಹೋಗಂಗಿಲ್ಲ, ಒನ್ ವೇ ಇದು. ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಲೆಫ್ಟಲ್ಲಿ ಅಂದರೆ ಫಸ್ಟ್ ಲೆಫ್ಟ್ಗೆ ಹೋಗಂಗಿಲ್ಲ, ಸೆಕೆಂಡ್ ಲೆಫ್ಟ್ಗೆ ಹೋಗ್ಬೇಕು. ಗಾಡಿ ಹೋಗ್ತೈತಲ್ಲ ಹಂಗೆ. ಫಸ್ಟ್ ಲೆಫ್ಟ್ ಹೋದ್ರೆ ಆ ಕಡೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ಬಿಡ್ತೈತೆ. ಸೆಕೆಂಡ್ ಲೆಫ್ಟಲ್ಲಿ ಹೋದ್ರೆ ಚೆನ್ನಮ್ಮ ಸರ್ಕಲ್. ನೋಡಿದ್ರೆ ಆ ಕಡೆ ಹೋಗಂಗಿಲ್ಲ, ಸೆಕೆಂಡ್ ರೈಟ್ ಲೆಫ್ಟಲ್ಲಿ ಹೋಗ್ಬೇಕು. ಇಲ್ಲಿ ಮತ್ತೆ ರೈಟು ಹೋಗ್ರಣ್ಣ. ಯಾಕ್ರಪ್ಪ ಅವ್ರು ಯಾರು ಅಡ್ರೆಸ್ ಗೊತ್ತಿಲ್ವನ, ಅದಕ್ಕೆ ನಿಧಾನಕ್ಕೆ ಓಡಿಸ್ತಾರೆ ಹುಡುಕಾಡ್ಕೊಂಡು. ನನ್ನ ಯೂಟ್ಯೂಬ್ ಚಾನಲ್ ಶುರುವಾದಾಗಿಂದ ಇವತ್ತಿನವರೆಗೂ ಹುಬ್ಳಿ ಸಿಟಿ ಒಳಗೆ ಬಂದಿದ್ದೀನಿ ಅಂದರೆ ವಿಡಿಯೋ ಮಾಡಿಲ್ಲ ಅನಿಸುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಹುಬ್ಳಿ ಸಿಟಿ ವಿಡಿಯೋ ಅಪ್ಲೋಡೇ ಮಾಡಿಲ್ಲ. ಇವತ್ತು ಹುಬ್ಳಿ ಸಿಟಿದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಬೇಜಾರಾಗಬೇಡ್ರಿ. ಯಾಕಂದರೆ ಫುಲ್ ಸಿಟಿ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗ್ಬಿಡ್ತವೆ. ಈಗ ಟೈಮ್ 11 ಗಂಟೆ ಆಗಿರೋದ್ರಿಂದ ಯಾವ ನೋ ಎಂಟ್ರಿ ಪಾಯಿಂಟ್ರಿ ಏನಿರಲ್ಲ, ಸೀದಾ ಹೋಗ್ತಾ ಇರ್ಬೋದು. ಏನಾದ್ರು ಪೊಲೀಸ್ನವ್ರು ಇದ್ದರೆ 100 ರೂಪಾಯಿ ಇಸ್ಕೊಂತಾರೆ, ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ಒಂದು ಕಡೆ ಇದ್ರು ಅಲ್ಲಿ, ಅಂದರೆ ಅವರು ಡ್ರಿಂಕ್ಸ್ ಚೆಕ್ ಮಾಡ್ತಾಯಿದ್ರು. ಡ್ರಿಂಕ್ಸ್ ಮಾಡಿದ್ದಾರಂತ. ಇಲ್ಲ ಸರ್ ಅಂದ್ಬಿಟ್ಟು ಚೆಕ್ ಮಾಡಿದ್ರು. ಓಕೆ ಹೋಗಪ್ಪ ಅಂತ, ಕಾಸು ಇಸ್ಕೊಂಡಿಲ್ಲ. ಇಲ್ಲಿ ಇನ್ನೊಂದು ನೋಡಿ, ಇಲ್ಲಿ ರೈಟ್ಗೆ ಒಂದು ನೋಡಿದ್ದು ನೋಡ್ದಾ, ಇದ್ರೊಳಗಡೆ ಬಸ್ಸಿಗೆ ಮಾತ್ರ ಹೋಗೋ ದಾರಿ ಅದು. ಅಲ್ಲಿ ನಾವು ಹೋಗಂಗಿಲ್ಲ, ಬಸ್ನವ್ರ ದಾರಿ ಅದು, ನಾವು ಹೋಗಂಗಿಲ್ಲ. ಹುಬ್ಳಿ ಚೆನ್ನಮ್ಮ ಸರ್ಕಲ್, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್. ಇಲ್ಲಿ ಸರ್ಕಲ್ಗೆ ನಾವು ರೈಟ್ಗೆ ಹೋಗ್ಬೇಕು. ಲೆಫ್ಟ್ಗೆ ಹೊಡೆದ್ರೆ ಮತ್ತೆ ಬೆಂಗಳೂರು ರೋಡ್ಗೆ ಹೋಗ್ಬಿಡ್ತೀವಿ. ಲೆಫ್ಟಿಗೆ ಹೋಗ್ಬಾರ್ದು, ರೈಟ್ಗೆ ಹೋಗಿ ಮುಂದೆ ಗೋಕುಲ್ ರೋಡ್ ಅಂತ ಸಿಗುತ್ತೆ, ಅಲ್ಲಿ ಲೆಫ್ಟ್ ತಿರ್ಗಾ. ಅಲ್ಲಿಂದ ಒಂದೇ ರೋಡು. ಅಂದರೆ ಇಲ್ಲೆಲ್ಲ ಹಗಲಲ್ಲಿ ಬರೋಕ್ಕಾಗಲ್ಲ, ಭಾರಿ ಕಷ್ಟ. ನೈಟ್ ಅದಕ್ಕೆ ಬರ್ಬೋದು ನೋಡಿ. ಇಲ್ಲಿ ರೈಟ್ಗೆ ಹೋಗ್ಬೇಕು ನಾವು. ಅವನು ಬೆಂಗಳೂರು ಕಡೆ ಹೋಯ್ತಾನೆ ಆ ಗಾಡಿ, ಅವನು. ನಮ್ದೇನೋ ಆ ಕಡೆ ಇಲ್ಲ, ನಾವು ರೈಟ್. ನೈಟ್ ಹೊತ್ತಿನಲ್ಲಿ ಎಲ್ಲ ಒಂದು ವೇಳೆ ಹೆಂಗೆ ಬೇಕಾದ್ರೆ ಹಂಗೆ ನುಗ್ತಿರ್ತಾರೆ. ಚೆನ್ನಮ್ಮ ಸರ್ಕಲ್ ಇದು. ಇಲ್ಲಿ ಲೆಫ್ಟಲ್ಲಿ ಇರೋದು ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು ಹುಬ್ಳಿಯಲ್ಲಿ. ಹಳೆ ಬಸ್ ಸ್ಟ್ಯಾಂಡ್. ನಾವು ಹುಬ್ಳಿಯಲ್ಲಿ ಇರ್ಬೇಕಾದ್ರೆ, ಹುಬ್ಳಿಯಲ್ಲಿ ಇದ್ನಲ್ಲ ಅವಾಗ ನಮ್ಗೆ ಇದೇ ಇದ್ದಿದ್ದು ಬಸ್ ಸ್ಟ್ಯಾಂಡು. ಇಲ್ಲಿ ಲೆಫ್ಟಲ್ಲಿ ಕಾಣ್ತಿರ್ಬೋದು ನೋಡಿದ್ದು. ಚೆನ್ನಾಗಿ ಮಾಡೋರೆ, ಇಂಪ್ರೂವ್ ಮಾಡ್ತಾವ್ರೆ, ಹೊಸ್ದಾಗಿ ಮಾಡ್ತಾವ್ರೆ. ಇನ್ನೂ ಓಪನ್ ಆಗಿಲ್ಲ. ನಾವು ಹುಬ್ಳಿಯಲ್ಲಿ ಇದ್ದಾಗ ಇದೇ ಬಸ್ ಸ್ಟ್ಯಾಂಡ್ ಇದ್ದಿದ್ದು. ಅವಾಗ ನಾವು ಕುಸಿಗಲ್ಲು ಬೆಹಟ್ಟಿ ಹೋಗ್ಬೇಕಾರೆಲ್ಲ ಇದೇ ಬಸ್ ಸ್ಟ್ಯಾಂಡಲ್ಲಿ ಓಡಾಡ್ತಿದ್ದೀವಿ. ಏನಪ್ಪ ರೋಡು
ಸಿಟಿ ರೋಡ್ ನೋಡಿದ್ರೆ ಹಂಗೆ ಸ್ವಲ್ಪ ಹಿಂಗೆ ಮಾಡಿ ನೋಡಿ ಬೇಗ ರೋಡ. ಗ್ರೀಸ್ ಹೊಡೆಯೋರೇ ಸರಿ ಇಲ್ವೋ ಏನು ಕತೆ ಒಂದು ಅರ್ಥ ಆಗಲ್ಲ. ಅದಪ್ಪ ಪ್ರತಿ ಟ್ರಿಪ್ಪಿಗೆ 2 ಸಲ ಗ್ರೀಸ್ ಹೊಡ್ತಾರೋ ಮತ್ತೆ ಕಿರ್ಕ ಅಂತ ಸೌಂಡ್ ಬರುತ್ತೆ. ಇನ್ನೊಂದು ಪೊಲೀಸ್ ಅದೇನು ಮಾತಾಡ್ತಿಲ್ಲ ನಾವು. ಯಾಕಂದರೆ ಇವಾಗ ನಮಗೆ ಪರ್ಮಿಷನ್ ಇದೆ. ನೈಂಟಿ ಟೈಮಲ್ಲಂತೂ ಬಂದಿಲ್ಲ ನಾವು. ಹಾಗಾಗಿ ಅವ್ರು ಏನು ಮನೆ ಮಾತಾಡಿಸ್ತಾ ಇಲ್ಲ. ನೈಂಟಿ ಟೈಮಲ್ಲಿ ಏನಾದ್ರು ಹುಬ್ಳಿಯಲ್ಲಿ ಬಂದುಬಿಟ್ರೆ ಅಷ್ಟೇ. ಮಾಡ್ತಾವ್ರೆ, ಫ್ಲೇವರ್ ಮಾಡ್ತಾವ್ರೆ. ಹಳೆಯ ನೆನಪುಗಳು ಇಲ್ಲೆಲ್ಲ ಓಡಾಡಿರೋದು. ನಮ್ಮ ಟ್ಯಾಂಟ್ರ್ ಗಾಡಿ ತಗೊಂಡು ರೆಗ್ಯುಲರಾಗಿ ಹುಬ್ಳಿ ಲೈನ್ ಓಡಿಸ್ತಾ ಇದ್ದೆ. ಅವಾಗೆಲ್ಲ ಇಲ್ಲೆಲ್ಲ ಓಡಾಡಿದ್ದೀನಿ. ಸಿಟಿ ಒಳಗೆಲ್ಲ ಎಲ್ಲ ಕಡೆ ಸಿಟಿ ಗೊತ್ತು, ಹುಬ್ಳಿ ಒಳಗೆ ಮಾತ್ರ. ಸೀದಾ ಹೋದ್ರೆ ಇದು ಹೋಗ್ತಾರೆ ರೋಡ್ ಬಂದ್ಬಿಟ್ಟು ಧಾರವಾಡ ಹೋಗೋ ರೋಡ್. ಇದು ಹುಬ್ಬಳ್ಳಿ ಧಾರವಾಡ ಹೋಳಿ ನಗರ ಅಂತ ಹೇಳ್ತಾರೆ. ಧಾರವಾಡ ಹೋಗೋ ರೋಡ್ ಇದು. ನಾವು ಮುಂದೆ ಲೆಫ್ಟ್ ಗೋಕುಲ್ ರೋಡಲ್ಲಿ ಲೆಫ್ಟ್ ಹೊಡ್ಕೊಂಬಿಟ್ರೆ ಸೀದಾ ಹೊಸ ಬಸ್ ಸ್ಟ್ಯಾಂಡು, ಸೀದಾ ಏರ್ಪೋರ್ಟ್ ಆದಮೇಲೆ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾ ಬ್ರಿಡ್ಜು, ಮತ್ತೆ ಅಲ್ಲಿ ಮೇಲೆ ಹತ್ಕೊಂಡ್ಬಿಡ್ಬೋದು ನೋಡಿ. ಇಲ್ಲಿ ಲೆಫ್ಟ್ ಸೀದಾ ಹೋದರೆ ಧಾರವಾಡ. ಧಾರವಾಡ ಹೋಗಿ ಬರ್ಬೋದು ನಾವು. ಸ್ವಲ್ಪ ಹೌದಲ್ವಾ, ಜಾಮ್ ಮಾಡ್ಬಿಟ್ಟೆ ನಾನು, ಲೆಫ್ಟ್ ಹೊಡೆದೇ ಬಿಟ್ಟೆ. ಧಾರವಾಡ ಹೋಗಿ ಬಂದ್ಬಿಡ್ಬೋದಿತ್ತು ಡೈರೆಕ್ಟ್. ಆ ಕಡೆ ಧಾರವಾಡದಿಂದ ಗೋವಾ ರೋಡಿಗೆ ಹತ್ಕೊಂಡ್ಬಿಡ್ಬೋದಿತ್ತು. ಧಾರವಾಡ ಹತ್ಕೊಳ್ಬೋದು, ಗೋವಾ ರೋಡಿಗೆ ಅಲ್ಲೇ ಡೈರೆಕ್ಟ್ ಹತ್ಕೊಂಡ್ಬೋದು. ಧಾರವಾಡದಲ್ಲಿ ಮತ್ತೆ ಪೊಲೀಸರು ಇರ್ತಾರೆ. ಪೊಲೀಸರು ಇದ್ದರೆ 100 ರೂಪಾಯಿ ಕಿಸ್ಕೊಂತಾರೆ, ಬರ್ತಾರೆ. ಏನು ಮಾಡೋಕ್ಕಾಗಲ್ಲ. ಯಾವ ಮಾಡ್ಬಿಟ್ಟೆ ನಾನು, ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ ನಾನು. ಆಯ್ತು, ಹೋಗೋಣ. ನಾನು ಅಲ್ಲೇ ಸೀದಾ ಧಾರವಾಡ ಮೇಲೆ ಹೋಗ್ಬೇಕಾಯ್ತು. ಧಾರವಾಡ ಸಿಟಿ ಎಲ್ಲ ಪಾಸಾಗಿ ಲೆಫ್ಟ್ ಹೊಡ್ಬಿಟ್ಟಿದ್ರೆ DC ಆಫೀಸ್ ಹತ್ರ ಡೈರೆಕ್ಟ್ ಗೋವಾ ರೋಡ್ಗೆ ಬಂದಿರೋದು ನೋಡಿ. ಲೆಫ್ಟ್ಗೆ ಹೋದರೆ ಬೆಂಗಳೂರು ರೋಡ್ಗೆ ಹೋಗುತ್ತೆ. ಹಳೆ ಬೈಪಾಸ್ ಎಲ್ಲ ರಿಂಗ್ ರೋಡ್ಗಳು. ಯಾವುದೋ ಬ್ರಿಡ್ಜ್ ಬೇರೆ ಮಾಡ್ತಾರಪ್ಪ. ಹೆಂಗೂ ನೈಟ್ ಟೈಮ್ ಬರೋದ್ರಿಂದ ಧಾರವಾಡ ಮೇಲೆ ಹೋಗಿ ಬಂದ್ಬಿಡ್ಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ, ಎಳೆದ್ಬಿಟ್ಟಿದ್ದೀವಿ. ಹೋಗೋಣ ನೆಕ್ಸ್ಟ್ ಟೈಮ್ ಬಂದಾಗ ಧಾರವಾಡ ಮೇಲೆ ಹೋಗೋಣ. ಹುಬ್ಬಳ್ಳಿಯಲ್ಲಿ ಇಲ್ಲೊಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹೊಸ ಬಸ್ ಸ್ಟ್ಯಾಂಡು ನೆಕ್ಸ್ಟ್ ಇರೋದು. ಇವೆಲ್ಲ ಲೆಫ್ಟ್ ಸೈಡ್ ಬರೋದೆಲ್ಲ ಗೌರ್ಮೆಂಟು. KSRTC ಡಿಪೋ, ಆಮೇಲೆ ಬಸ್ ಸ್ಟ್ಯಾಂಡು. ಯಾರೋ ಗಾಡಿ ಹೋಗ್ತಾ ಇಲ್ಲ. 26 ಗದಗ್. ಹುಬ್ಬಳ್ಳಿಯಲ್ಲಿ ನಮ್ಗೆ ಸಬ್ಸ್ಕ್ರೈಬರ್ ಅವರೇ, ಮಂಜುನಾಥ್ ಅಂತೇಳಿ. ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಅವರೇ ಫೋನ್ ಮಾಡ್ತಾ ಇರ್ತಾರೆ. ಮೊನ್ನೆನೂ ಫೋನ್ ಮಾಡಿ ಕೇಳಿದ್ರು, ಎಲ್ಲಣ್ಣ ಹುಬ್ಳಿಗೆ ಬರ್ತೀಯಾ, ಫೋನೇ ಮಾಡಲ್ಲ, ಹುಬ್ಳಿಗೆ ಬರ್ತೀಯಾ, ಫೋನೇ ಮಾಡಲ್ಲ. 11 ಗಂಟೆ 12 ಗಂಟೆ 1 ಗಂಟೆ ರಾತ್ರಿ ಬರ್ತೀವಿ. ಆ ಟೈಮಲ್ಲಿ ಫೋನ್ ಮಾಡಿ ಮನೇಲಿ ಮಲಗಿರೋರನ್ನ ಎಬ್ಸಿ ಕರ್ಸೋದು ಒಳ್ಳೇದಾ? ನಮ್ಗೆ ಅದು ಇಷ್ಟ ಆಗಲ್ಲ. ಡೇಯಲ್ಲಿ ಬಂದರೆ ಬೇಕಾದ್ರೆ ಏನೋ ಒಂದು ಫೋನ್ ಮಾಡಿ ಬರ್ರಿ ಅಂತೇಳಿ ಮಾತಾಡ್ಸ್ಕೊಂಡು ಹೋಗ್ಬೋದು.
ಅವ್ರದ್ದು ಒಂದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಗಾಡಿ ಐತೆ, ಮಂಜುನಾಥ್ ಅವ್ರದ್ದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಗಾಡಿ ಐತೆ ಅವ್ರದ್ದು. ಅಂದ್ರೆ ಅವ್ರು ಅಲ್ಲಿ ತಾರೇಹಳ್ಳಿ ಇಂಡಸ್ಟ್ರಿಯಲ್ ಹತ್ರ ಇರೋದು. ನಾವು ಆ ಕಡೆ ಹೋಗ್ತಾ ಇಲ್ಲ, ಲೋಡ್ಗಳು ಸಿಕ್ಕಿದ್ರೆ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು. ನಾವು ನೈಟ್ ಹೋಗ್ತೀವಿ, ನೈಟ್ ಬರೋದ್ರಿಂದ ನಮಗೆ ಫೋನ್ ಮಾಡೋಕ್ಕಾಗಲ್ಲ. ಎಲ್ಲರೂ ಹಂಗೆ ಬೇಜಾರು ಮಾಡ್ಕೊತಾರೆ, ನಂಬರ್ ಕೊಟ್ಟಿರೋರು, ಅಣ್ಣ ಬರ್ತೀರಾ, ಫೋನೇ ಮಾಡಲ್ಲ ಅಂತ. ರಾತ್ರಿ ನೋಡಿ ಇವಾಗ ಟೈಮು 11:10. ಇಷ್ಟೊತ್ತಲ್ಲಿ ಅವ್ರಿಗೆ ಫೋನ್ ಮಾಡಿ ಯಾಕೆ ಕರೆಸ್ಬೇಕು, ಅವರೆಲ್ಲ ಮಲಗಿರ್ತಾರೆ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. 11 ನಿಮಿಷ ಆಗ್ಬಿಡ್ತಾ ವಿಡಿಯೋ, ಸಾಕು. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಅನ್ಮೋಡ್ ಹತ್ತತ್ರ ಇದ್ದೀವಿ. ರಾಮನಗರ ಎಲ್ಲ ಬಿಟ್ಟು ಅನ್ಮೋಡ್ ಹತ್ತತ್ರ ಇದ್ದೀನಿ. ನೋಡಿ ರೋಡ್ ನೋಡಿ ಹೆಂಗಿದೆ ಇಲ್ಲಿ. ಎಷ್ಟು ವರ್ಷಗಳಿಂದ ಇದೊಂದು 7 ಕಿಲೋಮೀಟ್ರು, 6ರಿಂದ 7 ಕಿಲೋಮೀಟ್ರ್ ಹಿಂಗೆ ಪೆಂಡಿಂಗ್ ಉಳಿಸ್ಬಿಟ್ಟಾರೆ. ಕೆಲಸನೇ ಮಾಡ್ತಿಲ್ಲ, ಸ್ಟಾಪ್ ಮಾಡಿಬಿಟ್ಬಿಡೋರು. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಅಲ್ಲಲ್ಲಿ ಸ್ವಲ್ಪ ಮಾಡೋರೆ, ಅಲ್ಲಿ ಸ್ವಲ್ಪ ಮಾಡಿಲ್ಲ, ಅಲ್ಲಿ ಸ್ವಲ್ಪ ಮಾಡೋರೆ, ಅಲ್ಲಿ ಸ್ವಲ್ಪ ಮಾಡಿಲ್ಲ. ನಡೆಯೋಣ. ನಮಸ್ಕಾರ. ಯಾರ ನಮಸ್ಕಾರ ಅಂತವ್ರೆ, ಯಾರು ಸಬ್ಸ್ಕ್ರೈಬರ್ ಇರಬೇಕು, ಯಾರು ನೋಡೋದು ನಮಸ್ಕಾರ ಅಂತವ್ರೆ. ಕರೆಕ್ಟಾಗಿ ವಿಡಿಯೋ ಮಾಡ್ಬೇಕಾದ್ರೆ ಸಿಗ್ತಾರಪ್ಪ ಒಂದು ಸಬ್ಸ್ಕ್ರೈಬರು. ಐಸ್ ಕ್ರೀಮ್ ಗಾಡಿ ಯಾವುದಂತ ಗೊತ್ತಿಲ್ಲ, ಮುಂದೆ ಸಿಗ್ತಾರೆ, ಮಾತಾಡೋಣ. ನೆಲಮಂಗ್ಲದ್ದೇ ಗಾಡಿ 5417. ಮುಂದೆ ನಿಲ್ಲಿಸ್ತಾರೆ ಬಾರ್ಡ್ರ್ ಹತ್ರ. ನಿಲ್ಲಿಸಿ ಟೀ ಕುಡ್ಕೊಂಡು ಹೋಗೋಣ. ಸ್ನೇಹಿತರೆ ಟಿಸ್ಕರ್ ಹತ್ರ ಬರ್ತಾಯಿದ್ದೀನಿ. ಓಲಿಮೆಲ್ಲ ಬಿಟ್ಟು ಮುಂದೆ ಯಾವಾಗ ಬಂದರೂ ಪೊಲೀಸ್ನವ್ನು 500 ರೂಪಾಯಿ ಫಿಕ್ಸ್. ಪೊಲೀಸ್ನವ್ರಿಗೆ 500 ರೂಪಾಯಿ 500 ರೂಪಾಯಿ ಕೊಡೋದು ಹೆಚ್ಚಲ್ಲ. ಪೊಲೀಸ್ನವರು ನಮ್ಮ ಕರ್ನಾಟಕದಲ್ಲಿ ನಾನು ಈ ಥರ ಪೊಲೀಸ್ನವ್ರು ಇರ್ಬೋದೇನೋ, ನೋಡಿಲ್ಲ. ನೀವ್ಯಾರ ನೋಡಿರೋ ಕಮೆಂಟ್ಸ್ ಹಾಕಿ. ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಿಸ್ಕೊಂಡು ಕೇಸ್ ಬರ್ಕೊಡ್ತಾನೆ. ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೆಲವೊಬ್ರು ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ ಪೊಲೀಸ್ನವರು. ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಿಸ್ಕೊಂಡು ಆರಾಮಾಗಿ ಜಾಲಿಯಾಗಿ ಎಲ್ಲಿಂದ ಬರ್ತಾ ಇದೆಯಾ, ಏನು ಮಾಡ್ತಿದ್ಯಾ, ಎಷ್ಟು ಲೋಡು, ಎಷ್ಟು ಮೈಲೇಜ್ ಬರುತ್ತೆ ಎಲ್ಲ ಕೇಳ್ಕೊಂಡು ಕೇಸ್ ಹಾಕ್ಕೊಡ್ತಾರೆ ನೋಡಪ್ಪ ಪೊಲೀಸ್ನವರು. ಅಷ್ಟೇ ಖುಷಿ ಆಯಿತು ಮಾತಾಡೋಕ್ಕೆ. ಇನ್ನೊಂದು ಒಬ್ಬರು ಪೊಲೀಸ್ನವರು ಯಾರಿಗೇ ಆಗಲಿ, ಒಬ್ಬ ಪೊಲೀಸ್ನವ್ರು ಬಂದ್ಬಿಟ್ಟು ನಮ್ಮ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಂತ್ಕೊಂಡು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾರೆ ಅಂದರೆ ಒಂಥರ ಖುಷಿ. ಯಾಕೆ ಹೇಳಿ, ಪೊಲೀಸ್ನವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರ್ತೀವಲ್ಲ ಅಂತ. ಅಷ್ಟೇ. ಯಾಕಂದ್ರೆ ಕೆಲವೊಬ್ಬರು ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ. ನೋಡ್ತಿದ್ದಂಗೆ ಡ್ರೈವರ್ಗಳು ನೋಡ್ತಿದ್ದಂಗೆ ಸಿಡಿದು ಬೀಳ್ತಿರ್ತಾರೆ ಕೆಲವು ಡ್ರೈವರ್ಗಳು. ಅವ್ರ ಮನೆ ನಾವೇನೋ ಹಾಳು ಮಾಡ್ದಂಗೆ ಸಿಡಿದು ಬೀಳ್ತಾರೆ ಕೆಲವೊಬ್ರು. ಎಲ್ಲರೂ ಅಲ್ಲ, ಕೆಲವೊಬ್ರು. ಅದ್ರಾಗ ಈ ಪೊಲೀಸ್ನವ್ರಂತೂ ನನಗಂತೂ ಭಾಳ ಖುಷಿ ಆಯಿತು. ಗಾಡಿಗಳು 3-4 ಗಾಡಿ ಇತ್ತಲ್ಲ, ಎಲ್ಲ ಕೇಸ್ ಹಾಕ್ತಿದ್ರಲ್ಲ. ಹಾಗಾಗಿ ಅವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಿಸ್ಕೊಂಡು ನಾಷ್ಟ ಮಾಡ್ಕೊಬಂದಿದ್ದೆ. ಹೊಟ್ಟೆ ಬೇರೆ ಇದಾಗಿದ್ದಲ್ಲ, ನಾಷ್ಟ ಎಲ್ಲಿ ಮಾಡ್ಕೊಬಂದೆ, ಇಷ್ಟೊಂದು ತಿನ್ಕೊಬಂದ್ಬಿಟ್ಟಿದ್ದೆ ಅಂತ ಹಿಂದಿಯೆಲ್ಲ ಮಾತಾಡಿದ್ದು. ಭಾಳ ಖುಷಿ ಆಯಿತು. ಹೋಗೋಣ. ಟಿಸ್ಕರ್ ಹತ್ತತ್ರ ಇದ್ದೀವಿ. ಗೋವಾ ಬಂದ ಕೂಡಲೇ ಒಂದು ಕೇಸ್ ಬೀಳಲೇಬೇಕು ಪೊಲೀಸ್ದು. ಬಿತ್ತು. ಇನ್ನೊಂದು 20 ಕಿಲೋಮೀಟ್ರ್ ಐತೆ ಪಾಯಿಂಟು. ಟೈಮು 10 ಗಂಟೆ. 11 ಗಂಟೆಗೆಲ್ಲ ಹೋಗ್ತೀನಿ. ಹೋಗಿ ಇವತ್ತು ಖಾಲಿ ಮಾಡಿ ನೋಡ್ಬೇಕು ಏನೇನಾಗುತ್ತೆ ಅಂತ. ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಬರ್ರಿ. ಒಟ್ಟಿನಲ್ಲಿ ಆ ಪೊಲೀಸ್ನವ್ರಿಗೆ ಒಂದು ದೊಡ್ಡ ಸಲಾಮ್. ಅವ್ರು ಕೇಸ್ 500 ರೂಪಾಯಿ ಹಾಕಿರ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ, ಮ್ಯಾಟ್ರಲ್ಲ. ಅಷ್ಟು ಕ್ಲೋಸ್ ಆಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾರಲ್ಲ, ಅದೇ ಮೇನ್ ಮ್ಯಾಟ್ರು. ಹೋಗೋಣ. ಇದು ನೋಡಿ, ಇದು ಕಾಣ್ತಿದೆಯಲ್ಲ, ಇದು ನೋಡಿದ್ದು ಪೊಲೀಸ್ನವ್ರು ಹೊರಟ SC ಗಾಡಿ. ಒಂದು ಕಾಲದಲ್ಲಿ ಗೋವಾ ಅಂತಲ್ಲ, ಎಲ್ಲ ಕಡೆ ನಾವು ಮೈನ್ಸ್ ಇದ್ದಾಗ ನೋಡಿ ಇಲ್ಲೊಂದು ಗಾಡಿ ಇತ್ತಲ್ಲ, SC ಗಾಡಿ ಕಿಂಗು. ಎಲ್ಲಿ ನೋಡ್ರಿ SC ಗಾಡಿ ಮೈನ್ಸ್ ಹೊಡೆ ಕಿಂಗ್ ಅಂದರೆ ಕಿಂಗ್ ಗಾಡಿ. ಇದು ಟಾಟಾ ಕಂಪ್ನಿಯಲ್ಲೇ ಕಿಂಗ್ ಗಾಡಿ SC ಗಾಡಿ. ಅಂದರೆ ಇವಾಗ ಆ ಗಾಡಿಗೆ ಬಜಾರೇ ಇಲ್ದಂಗೆ ಆಗ್ಬಿಡ್ತು. SC ಗಾಡಿಗೆ ಮಾರ್ಕೆಟೇ ಇಲ್ಲ ಆ ಗಾಡಿಗೆ. ಇವಾಗ ಕಾಲ ಇಂಪ್ರೂವ್ ಆದಂಗೆ 6 ವೀಲ್ ಒಂಟೆ ಹೋಗ್ಬಿಡ್ತು ಟೋಟಲಾಗಿ. ಯಾರೋ ಹಳೆ ಗಾಡಿಗಳು ಮಡಿಕೊಂಡಿರೋರು ಅಷ್ಟೇ 6 ವೀಲು, ಇಲ್ಲಾಂದ್ರೆ ಎಲ್ಲ ಕ್ಯಾಂಟ್ರ್ಗಳು ಬಂದು ಇದಾಗ್ಬಿಡ್ತು. SC ಗಾಡಿ ಇಲ್ದಂಗೆ ಅಂತ ಹಳೆ ಗಾಡಿ ಮಡಿಕೊಂಡ್ರೆ ಈ ಕಡೆ ಎಲ್ಲ ಗೋವಾದಲ್ಲಿ ಒಂದಿಷ್ಟು ಮಡಿಕೊಂಡಾರೆ. ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ಮಡಿಕೊಂಡಾರೆ. ಇನ್ನು ಎಲ್ಲ ಕಡೆ ಹೋಯ್ತು SC ಗಾಡಿ ಎಲ್ಲ. ಹೊಸ್ದಾಗಂತೂ ಬಿಡ್ತಾ ಇಲ್ಲ ಅನ್ಸುತ್ತೆ ಹೊಸ ಗಾಡಿ SC ಗಾಡಿ BS6ಅಲ್ಲಿ.
ಆವಾಗಲೇ ಬಂದ್ ಮಾಡಿಬಿಟ್ಟ ಅನಿಸುತ್ತೆ, ನನಗಂತ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೋಡೋಣ. ಒಟ್ಟಿನಲ್ಲಿ ಒಂದು ಕಾಲದಲ್ಲಿ SC ಗಾಡಿ ರಾಜಾರೇಶ್ವಾಗಿ ಓಡಾಡ್ದಂಗೆ ಯಾವ ಗಾಡಿ ಓಡಾಡಿಲ್ಲ ಅವಾಗ. ಒಂದು ಕಾಲದಲ್ಲಿ ಮೈನ್ಸ್ ಇರ್ಬೇಕಾರೆ ಏನು ಹೊಸಪೇಟೆ ಬಳ್ಳಾರಿಯಾಗಿ ನೋಡಬೇಕು ಟಿಪ್ಪರ್ ಗಾಡಿಗಳು ಇಷ್ಟಿಷ್ಟೇ ಬೆಂಕಿಪಟ್ಟಣ ಇದ್ದಂಗಿರೋದು. ಚಿಕ್ಕ ಗಾಡಿ ಟಿಪ್ಪರು 10 ಅಡಿ 12 ಅಡಿಗೆ ಹಂಗೆ ಆರಿಸ್ಕೊಂಡೋಗಿ ಆರಿಸ್ಕೊಂಬರೋರು ಟಿಪ್ಪರ್ಗಳ. ಏನು ಮಾಡೋಕ್ಕಾಗಲ್ಲ. ಕಾಲ ಕಳ್ದಂಗೆ ಹಳೆದೆಲ್ಲ ಹೋಗ್ತಾ ಇರಬೇಕು, ಹೊಸದು ಬರ್ತಾ ಇರಬೇಕು ಅನ್ನಂಗೆ ಹಳೆ ಗಾಡಿಗಳೆಲ್ಲ ಹೋದಂಗೆ ಹೊಸ ಗಾಡಿಗಳು ಬರ್ತಾ ಇದ್ದಾವೆ. ಹೋಗಣ್ಣ. ಎಲ್ಲಿ ನೋಡ್ರು ಹೋಟ್ಲ್ ಐತೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಗೋವಾದಲ್ಲಿ ಬಾರ್ ಅಂತೂ ಕಂಡು ಜಾಗದಲ್ಲೆಲ್ಲ ಸಿಗುತ್ತೆ ಬಾರ್. ನಮ್ಮ ಪೆಟ್ರೋಲ್ ಬಂಕ್ ಇದೆ. ಈ ರೂಟಲ್ಲಿ ಬಂದರೆ ಇದೇ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋದು ನಾವು. ಆ ಕಡೆ ರೂಟಲ್ಲಿ ಹೋದ್ರೆ ಅಲ್ಲೊಂದು ಪೆಟ್ರೋಲ್ ಬಂಕ್ ಐತಿ, ಇಂಡಿಯನ್ ಆಯಿಲ್. ಅವೆರಡೇ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋದು, ಬೇರೆ ಎಲ್ಲೂ ಡೀಸೆಲ್ ಹಾಕ್ಸಲ್ಲ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದೆ ಏನೇನಾಗುತ್ತೆ ಅಂತೇಳಿ ಅಪ್ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಟಿಸ್ಕರ್ ಎಲ್ಲ ಬಿಟ್ಟು ಮಾಮೂಲಿ ಬಿಚ್ಚೋಲಿ ಹತ್ತತ್ರ ಇದ್ದೀನಿ. ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ ಯಾವ ಥರ ಇದೆ ಅಂತ. ಸ್ಟೀಲ್ ಬ್ರಿಡ್ಜ್ ಇದು. ಮೊನ್ನೆ ನಮ್ಮ VLS ವೆಂಕಟೇಶ್ ಅವರು ಗೋವಾ ಬಂದಾಗ ಈ ಬ್ರಿಡ್ಜ್ ಮೇಲೆ ಅಂದರೆ ಅವ್ರು ಆ ಕಡೆ ಆಸೆ ಹೋದರು, ನಾನು ಈ ಕಡೆ ಆಸೆ ಹೋಗ್ತಾಯಿದ್ದೀನಿ. ಅವ್ರು ಆ ಕಡೆಯಿಂದ ವೀಡಿಯೋ ಮಾಡ್ಕೊಂಡು ಹೋಗಿದ್ರು, ನಾವು ಈ ಕಡೆಯಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಇಲ್ಲಿಂದ ಮುಂದೆ ಹೋಗಿ ಅವ್ರು ವೆಂಕಟೇಶ್ ಅವ್ರು ಇಳಿದು ಊರಿಗೆ ಹೋಗ್ತೀನಿ ಅಂತೇಳಿ ಬಸ್ಸಲ್ಲೇನೋ ಹೋದರು. ಆ ಡ್ರೈವರ್ ಕೈಲಿ ಗಾಡಿ ಕೊಟ್ಟು ಇದೇ ಜಾಗ ಅವ್ರು ಆ ಕಡೆ ಆಸೆ ಹೋಗಿದ್ದು. ನಾವು ಹೋಗೋಣ. ಇನ್ನು ನಮ್ಮದು ಪಾಯಿಂಟ್ ಬಂದ್ಬಿಟ್ಟು 8-10 ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟು. ಮೋಹಿತ್ ಇಸ್ಪಾತ್ ಅಂತೇಳಿ ಬಿಚ್ಚೋಲಿ 10:30 ಆಗೋಯ್ತು ಟೈಮು. ಇನ್ನೂ 10 ಕಿಲೋಮೀಟ್ರ್ ಐತೆ. ನಾನು ಹೇಳ್ದಂಗೆ 11 ಗಂಟೆ ಒಳಗೆ ಹೋಗ್ತೀವಿ. ಹೋಗೋಣ. ಹೋಗಿ ಎಂಟ್ರಿ ಇನ್ನೊಂದು 2-3 ಅಪ್ಪುಗಳವೆ ಇಲ್ಲೆಲ್ಲ. ಅಪ್ಪೆಲ್ಲ ಹತ್ತಿಸ್ಕೊಂಡು ಅಲ್ಲಿ ಹೋಗೋಷ್ಟೊತ್ತಿಗೆ ಆಗುತ್ತೆ. 11 ಗಂಟೆ ಹತ್ತತ್ರ ಆಗ್ಬಿಡ್ತವೆ. ಹೋಗೋಣ, ಅಲ್ಲಿ ಹೋಗಿ ಸಿಗೋಣ ಸ್ನೇಹಿತರೆ. ನೋಡಿ ನಮ್ಮ ಗೋವಾದಲ್ಲಿ ನಮ್ಮ ಅರ್ಜುನ ಖಾಲಿ ಮಾಡ್ತಿರೋದು ನೋಡಿ. ಎಷ್ಟೈತೆ ಲಾಟ್ ರಾಶಿ ಗೋಲಿ. ನೋಡಿದ್ರೆ ಗೋಲಿ ಇದೇ ಗೋಲಿ. ಖಾಲಿ ಆಗ್ತಾ ಇದೆ. ಆ ಗಾಡಿ ಖಾಲಿ ಆಯಿತು, ನಮ್ಮದು ಖಾಲಿ ಆಗ್ತಾ ಇದೆ. ನಾನು ಸ್ವಲ್ಪ ಹೊತ್ತಿನಲ್ಲಿ ಖಾಲಿಯಾಗಿ ಹೋಗುತ್ತೆ. ಎಲ್ಲ ಹೈದ್ರಾಬಾದು ಏನೇನೋ ಅಂಥವ್ರೆ ಲೋಡು. ಎಲ್ಲಿಗಂತ ಗೊತ್ತಿಲ್ಲ, ನೋಡಬೇಕು. ನಮ್ಮದು 10 ನಿಮಿಷ ಗಾಡಿ ಖಾಲಿಯಾಗಿ ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಅಣ್ಣ ಕ್ಲೀನ್ ಮಾಡೋನು ಗಾಡಿ ಮೇಲೆ ಕೂತ್ಬಿಟ್ಟ ನೋಡಿ. ಅವನು ಕಸ ಗುಡಿಸ್ಬೇಕಲ್ಲಪ್ಪ. ಗೋಲಿಗಳೆಲ್ಲ ಒಂದಿಲ್ದಂಗೆ ಕಸ ಗುಡಿಸ್ಬೇಕಲ್ಲ. ತೂಕ ಶಾರ್ಟೇಜ್ ಬಂದರೆ ಕಟ್ ಮಾಡಿಬಿಡ್ತಾರೆ. 35 ರೂಪಾಯಿ kg. 1 kg ಇದು 35 ರೂಪಾಯಿ ಗೋಲಿ. ನೋಡಿ ಬಂತು ಮ್ಯಾಗ್ನೆಟ್ಟು. ಅಲ್ಲಿಟ್ಟು ಗಾಡಿ ನೋಡಿ ಹೆಂಗೆ ಕುತ್ಕೋತೈತೆ. ಅದು ಇಕ್ಕಿದ್ದಂಗೆ ನೋಡಿ ಗಾಡಿನ ಹೆಂಗೆ ಕುತ್ಕೋತೈತೆ ಹಂಗೆ ನೋಡಿ. ಎದ್ದೊಳ್ದೈತೆ. 5 ರಿಂದ 6 ಟನ್ ಇರುತ್ತೆ ಅದು ಮ್ಯಾಗ್ನೆಟ್. ಬರೀ ಮ್ಯಾಗ್ನೆಟೇ 5 ರಿಂದ 6 ಟನ್ ಇರ್ತೈತೆ. ನೋಡೋಣ ಖಾಲಿ ಮಾಡ್ಕೊಂಡು ಲೋಡ್ ಎಲ್ಲಿಗೆ ಏನಿತ್ತಂತ ಮತ್ತೆ ಸಿಗೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.